ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಂಚರಿಸುವಂತಹ ಅಗ್ರಿಗೇಟರ್ ಕ್ಯಾಬ್ಗಳ ರೇಟ್ ಈಗ ಏಕಾಏಕಿ ದುಬಾರಿಯಾಗಿದೆ. ವಿಮಾನ ನಿಲ್ದಾಣದಿಂದ ಹೊರಡತಕ್ಕಂಥ ಓಲಾ ಮತ್ತು ಊಬರ್ ಕ್ಯಾಬ್ಗಳ ದರ ಕೂಡ ಹೆಚ್ಚಾಗಿದ್ದು ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಯಾಕೆ ದರ ಹೆಚ್ಚಳವಾಯಿತು, ಎಷ್ಟು ಏರಿಕೆಯಾಗಿದೆ, ಸಂಬಂಧಪಟ್ಟಂತಹ ರಿಪೋರ್ಟ್ ಇದೆ, ನೋಡೋಣ. ಕೆಂಪೇಗೌಡ ಏರ್ಪೋರ್ಟ್ ಪ್ರಯಾಣಿಕರ ಜೇಬಿಗೆ ಕತ್ತರಿ. ಏರ್ಪೋರ್ಟ್ನಲ್ಲಿ ಆಪ್ ಆಧಾರಿತ ಕ್ಯಾಬ್ಗಳ ಶುಲ್ಕ ಏರಿಕೆ. ಪಿಕಪ್ ರೇಟ್ ಹೆಚ್ಚಾಗ್ತಿದ್ದಂಗೆ ಓಲಾ ಊಬರ್ ರೇಟ್ ಹೈಕ್. ದರ ಏರಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಯಾಣಿಕರ ಆಕ್ರೋಶ. ಬೆಂಗಳೂರಿನ ದೇವನಹಳ್ಳಿಯಲ್ಲಿರೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣಿಸುತ್ತಾರೆ. ಬೇರೆ ಬೇರೆ ರಾಜ್ಯ, ನಗರ, ದೇಶಗಳಿಂದ ಆಗಮಿಸೋ ಪ್ರಯಾಣಿಕರಲ್ಲಿ ಅಂದಾಜು 70% ಪ್ರಯಾಣಿಕರು ಕ್ಯಾಬ್, ಓಲಾ, ಊಬರ್ಗಳನ್ನ ಬಳಸ್ತಾರೆ. ಉಳಿದ 30% ಜನ ಬಿಎಂಟಿಸಿ ಹಾಗೂ ಸ್ವಂತ ವಾಹನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗೆ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಸಂಚರಿಸಲು ಅಗ್ರಿಗೇಟರ್ ವಾಹನಗಳನ್ನು ಅಂದ್ರೆ ಓಲಾ, ಊಬರ್ ಬಳಸೋ ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಿರ್ವಹಿಸುವ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂದ್ರೆ ಬಿಐಎಎಲ್ ಆಪ್ ಆಧಾರಿತ ಅಗ್ರಿಗೇಟರ್ ವಾಹನಗಳ ರಿಯಾಯಿತಿ ಒಪ್ಪಂದವನ್ನು ನವೀಕರಣಗೊಳಿಸಿದೆ. ಹೊಸ ಅಗ್ರಿಮೆಂಟ್ ಅಂತೆ ಏರ್ಪೋರ್ಟ್ ಪಿಕಪ್ ಶುಲ್ಕವನ್ನ 22% 40% ಹೆಚ್ಚಿಸಿದ್ದು ಊಬರ್ ಮತ್ತು ಓಲಾ ಏರ್ಪೋರ್ಟ್ ರೈಡ್ಗಳು ದುಬಾರಿಯಾಗಿವೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಗ್ರಿಗೇಟರ್ಗಳಾಗಿರ್ತಕ್ಕಂತಹ ಓಲಾ ಇರ್ಬೋದು, ಊಬರ್ಗಳ ಶುಲ್ಕ ಕೂಡ ದುಬಾರಿ ಆಗ್ತಾ ಇದೆ. ಒಬ್ಬ ಇಲ್ಲಿ ಕ್ಯಾಬ್ ಡ್ರೈವರ್ ಇದ್ದಾರೆ, ಊಬರ್ ಡ್ರೈವರ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಎಷ್ಟಿತ್ತು, ಎಷ್ಟಾಗಿದೆ ಇವಾಗ? ಮೇಡಮ್, ಮೊದಲ 130 ಇತ್ತು ರೀ, ಇವಾಗಿದ್ರೆ 350 ರೂಪಾಯಿ ಕಟ್ ಆಗ್ತದೆ ರೀ ಮೇಡಮ್. 300ರಿಂದ 350 ಒಂದು ಟ್ರಿಪ್ ಇಲ್ಲಿ ಪಿಕಪ್ ಮಾಡ್ಕೊಂಡು ಹೋದೆವು ಅಂದ್ರೆ 1000 ರೂಪಾಯಿ ಬಿಲ್ ಮಾಡಿದ್ರಂದ್ರೆ ಅದ್ರಾಗ 350 ಕಟ್ ಮಾಡಿ ನಮಗೆ 600-700 ಅಷ್ಟು ಕೊಡ್ತಾರೆ ರೀ. ಸರ್, ಈಗ ಎಷ್ಟಿತ್ತು, ಎಷ್ಟಾಗಿದೆ ಮೇಡಮ್? ಮೊದಲು 175 ಇತ್ತು, ಇವಾಗ 220, 250 ಗಂಟ ಮಾಡಿದ್ದಾರೆ. ಓಕೆ, ಯಾಕಂತೆ ಸರ್ ರೀಸನು? ಗೊತ್ತಿಲ್ಲ ಸರ್, ಏರ್ಪೋರ್ಟ್ ಅವ್ರು KVL ಅವ್ರು ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ ಸರ್? ಪ್ರಯಾಣಿಕರು ಅವರು ಬಂದು ಅಮೌಂಟ್ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಹಾಕ್ತಾರೆ. ಕಂಪ್ಲೇಂಟ್ ಹಾಕಿದ್ಮೇಲೆ ಮತ್ತೆ ಇವರು ರಿಫಂಡ್ ಮಾಡ್ತಾರೆ, ಅದು ಲಾಸ್ ಆಗೋದು ನಮಗೆ. ಹೀಗಾಗಿ ಪ್ರಯಾಣಿಕರಿಗೆ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಹೋಗ್ತಕ್ಕಂತಹ ಒಂದು ಪ್ರಯಾಣಿಕರಿಗೆ ದುಬಾರಿ ಹೊರೆ ಕಟ್ಟಿಟ್ಟ ಬುತ್ತಿಯಾಗಿದೆ. ಊಬರ್ನ ವಿಮಾನ ನಿಲ್ದಾಣದ ಪಿಕಪ್ ಶುಲ್ಕ ಪ್ರತಿ ರೈಡ್ಗೆ 187.62ರಿಂದ 260.78ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಓಲಾದ ಟ್ರಾನ್ಸ್ಪೋರ್ಟ್ ಹಬ್ ಚಾರ್ಜ್ ಪ್ರತಿ ಟ್ರಿಪ್ಗೆ 172ರಿಂದ 215ಕ್ಕೆ ಏರಿಕೆಯಾಗಿದೆ. ಈ ಹೆಚ್ಚುವರಿ ಮೊತ್ತ ಪ್ರಯಾಣಿಕರ ತಲೆ ಮೇಲೆ ಬೀಳ್ತಿದೆ. ಇದರಿಂದ ಪ್ರಯಾಣಿಕರು ಆಕ್ರೋಶಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಳೆಯ ಹಾಗೂ ಇತ್ತೀಚೆಗೆ ಕಟ್ಟಿದ ಏರ್ಪೋರ್ಟ್ ಮೊತ್ತದ ಸ್ಕ್ರೀನ್ ಶಾಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜುಲೈ 15ರಂದು ಏರ್ಪೋರ್ಟ್ ಚಾರ್ಜ್ ಆಗಿ 187 ರೂಪಾಯಿ ಕಟ್ಟಿಸಿಕೊಂಡಿದ್ರೆ ಆಗಸ್ಟ್ 8ರಂದು ಏರ್ಪೋರ್ಟ್ ಚಾರ್ಜ್ ಆಗಿ 260 ರೂಪಾಯಿ ತೆಗೆದುಕೊಳ್ಳಲಾಗಿದೆ ಅಂತ ದುಡ್ಡು ಕಟ್ಟಿದ ಸ್ಕ್ರೀನ್ ಶಾಟ್ ಅನ್ನ ಟ್ವಿಟರ್ನಲ್ಲಿ ಹಾಕಿದ್ದಾರೆ. ಖಾಸಗಿ ಮತ್ತು ವಾಣಿಜ್ಯ ವಾಹನಗಳಿಗೆ ಪ್ರವೇಶ ಶುಲ್ಕವನ್ನು ಮೇ 2024ರಿಂದ ವಿಧಿಸ್ತಾ ಇದೆ. ಇದರಲ್ಲಿ ಟರ್ಮಿನಲ್ಗಳ 1 ಮತ್ತು 2ರ ಪಿಕಪ್ ಲೇನ್ಗಳನ್ನ ಪ್ರವೇಶಿಸುವ ವಾಹನಗಳ ತಂಗುವಿಕೆ ಮತ್ತು ಓವರ್ ಸ್ಟೇ ಶುಲ್ಕಗಳನ್ನ ಒಳಗೊಂಡಿದೆ. ಒಟ್ನಲ್ಲಿ ಈ ಓಲಾ ಊಬರ್ ದರ ಏರಿಕೆಗೆ ಪ್ರಯಾಣಿಕರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.